ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಅತ್ಯಂತ ಕುತೂಹಲಕಾರಿ ವಿಷಯವಾದ ಅರ್ಜುನನ ರಥದ ಸಾರಥಿ ಶ್ರೀಕೃಷ್ಣನಾದರೆ ಶ್ರೀಕೃಷ್ಣನ ರಥದ ಸಾರಥಿ ಯಾರು ಅಂತ ನೋಡೋಣ. ಹಾಗೂ ಶ್ರೀಕೃಷ್ಣನ ಹತ್ತಿರ ಎಷ್ಟು ರಥಗಳಿದ್ದವು ಹಾಗೂ ಆ ರಥಗಳಲ್ಲಿ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ರಥ ಯಾವುದು ಅಂತ ನೋಡೋಣ. ಹಾಗೂ ಆ ರಥದ ಧ್ವಜ ಯಾವುದು ಹಾಗೂ ಆ ರಥದ ಸಾರಥಿ ಯಾರು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. ದ್ವಾಪರ ಯುಗವನ್ನು ಶ್ರೀಕೃಷ್ಣನು ತನ್ನ ದೈವಿಕ ಪವಾಡವನ್ನು ಮಾಡಿದ ಯುಗವೆಂದು ಪರಿಗಣಿಸಲಾಗುತ್ತದೆ. ಶ್ರೀಕೃಷ್ಣನನ್ನು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ 8ನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ. ದ್ವಾಪರ ಯುಗದ ಕೊನೆಯಲ್ಲಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸುವುದಕ್ಕಾಗಿ ಮಹಾಭಾರತ ಎನ್ನುವ ಭೀಕರ ಯುದ್ಧ ನಡೆಯಿತು. ಗೆಳೆಯರೇ, ಮಹಾಭಾರತ ಯುದ್ಧವು ಕೌರವರು ಮತ್ತು ಪಾಂಡವರ ನಡುವೆ ನಡೆದಂತಹ ಭೀಕರ ಯುದ್ಧವಾಗಿದೆ. ಮೇಲ್ನೋಟಕ್ಕೆ ನೋಡುವುದಾದರೆ ಮಹಾಭಾರತ ಯುದ್ಧ ಕೌರವರ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುವುದಕ್ಕಾಗಿ ನಡೆದ ಯುದ್ಧವೆಂದು ಎನಿಸಿದರೂ ಅದೊಂದು ಶ್ರೀಕೃಷ್ಣನ ದೈವಿಕ ನಾಟಕವಾಗಿತ್ತು. ಭೂಮಿಯ ಮೇಲೆ ಧರ್ಮವನ್ನು ಪುನಃಸ್ಥಾಪಿಸಲು ಶ್ರೀಕೃಷ್ಣನು ಈ ಯುದ್ಧವನ್ನು ಹೆಣೆಯುತ್ತಾನೆ. ಧರ್ಮಕ್ಕಾಗಿ ನಡೆದ ಈ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನ ರಥ ಸಾರಥಿಯಾಗಿ ಸೇವೆ ಸಲ್ಲಿಸಿದನು. ಇಂದಿಗೂ ಅಂದರೆ 5000 ವರ್ಷಗಳ ನಂತರವೂ ಈ ಯುದ್ಧದ ಅನೇಕ ಕಥೆಗಳು ಮತ್ತು ಮಹಾಭಾರತದ ವೀರರ ಕಥೆಗಳನ್ನು ಇನ್ನೂ ನಾವು ಕೇಳಬಹುದಾಗಿದೆ. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನ ರಥದ ಸಾರಥಿಯಾಗುವ ಮೂಲಕ ಯುದ್ಧದಲ್ಲಿ ಪಾಲ್ಗೊಂಡಿದ್ದನು ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರ. ಆದರೆ ಶ್ರೀಕೃಷ್ಣನ ರಥದ ಸಾರಥಿ ಯಾರು ಎಂಬುದು ನಿಮಗೆ ತಿಳಿದಿದೆಯೇ? ಹೆಚ್ಚಿನವರು ಅಕ್ರೂರ್ಜಿಯನ್ನು ಶ್ರೀಕೃಷ್ಣ ರಥದ ಸಾರಥಿ ಎಂದು ಹೇಳುತ್ತಾರೆ. ಆದರೆ ಅಕ್ರೂರ್ಜಿ ಶ್ರೀಕೃಷ್ಣನ ರಥದ ಸಾರಥಿ ಅಲ್ಲ. ಹಾಗಾದರೆ ಶ್ರೀಕೃಷ್ಣನ ರಥ ಸಾರಥಿ ಯಾರು ಎಂಬುದು ಇಲ್ಲಿದೆ, ನೋಡೋಣ ಬನ್ನಿ. ಶ್ರೀಕೃಷ್ಣನಿಗೆ ದ್ವಾರಕದಲ್ಲಿ ರಕ್ತಕ ಮತ್ತು ಪತ್ರಕನಂತಹ ಹಲವಾರು ರಥಗಳಿದ್ದವು. ಆದರೆ ಭಗವಂತನ ಮುಖ್ಯ ರಥದ ಸಾರಥಿಯ ಹೆಸರು ದಾರುಕ. ಶ್ರೀಕೃಷ್ಣನಿಗೆ ಅಶ್ವಗೀತದ ಜ್ಞಾನವನ್ನು ನೀಡಿದ್ದನು. ಶ್ರೀಕೃಷ್ಣನು ತನ್ನ ರಥದ ಸಾರಥಿಯಾದ ದಾರುಕನನ್ನು ತನ್ನ ಆಪ್ತ ಸ್ನೇಹಿತನೆಂದು ಪರಿಗಣಿಸಿದನು. ಶ್ರೀಕೃಷ್ಣನಿಗೆ ತನ್ನದೇ ಆದ 2 ರಥಗಳಿದ್ದವು. ಶ್ರೀಮದ್ ಭಾಗವತದ ಪ್ರಕಾರ ಒಂದಕ್ಕೆ ಗರುಡಧ್ವಜ ಮತ್ತು ಇನ್ನೊಂದಕ್ಕೆ ಚೈತ್ರ ಎಂದು ಹೆಸರನ್ನು ಇಡಲಾಗಿತ್ತು. ಶ್ರೀಕೃಷ್ಣನಿಗೆ ಈ ರಥವೇಕೆ ಅತ್ಯಂತ ಪ್ರಿಯವಾಗಿತ್ತು ಗೊತ್ತಾ? ಶ್ರೀಕೃಷ್ಣನ ಬಳಿ ಇದ್ದ ಇನ್ನೊಂದು ರಥವು ಶೈವ್ಯ, ಸುಗ್ರೀವ ಮತ್ತು ಮೇಘಪುಷ್ಪ ಎನ್ನುವ 3 ಕುದುರೆಗಳನ್ನು ಹೊಂದಿತು. ಈ ರಥದ ಹೆಸರೇ ಗರುಡಧ್ವಜ. ಶ್ರೀಕೃಷ್ಣ ತನ್ನ ಆಪ್ತ ಸ್ನೇಹಿತನೆಂದು ಪರಿಗಣಿಸಿದ್ದ ದಾರುಕನೇ ಈ ರಥದ ಸಾರಥಿಯಾಗಿದ್ದ. ಈ ಕೃಷ್ಣನಿಗೆ ಈ ಗರುಡಧ್ವಜ ರಥ ತುಂಬಾನೇ ವಿಶೇಷವಾಗಿತ್ತು. ಯಾಕೆಂದರೆ ಶ್ರೀಕೃಷ್ಣನು ಈ ರಥದ ಮೂಲಕವೇ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋಗಿದ್ದನು. ಶ್ರೀಕೃಷ್ಣನು ಸ್ವಂತ ಇದನ್ನು ಸ್ವರ್ಗದಿಂದ ತಂದನೆಂದು ಹೇಳಲಾಗುತ್ತದೆ. ಈ ರಥವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಸಾರಥಿಯಾಗಿದ್ದರೂ ಅವನಲ್ಲಿದ್ದ ರಥಕ್ಕೂ ಓರ್ವ ಸಾರಥಿ ಇದ್ದನು. ಅವನೇ ದಾರುಕ ಎಂದು ಹೇಳಲಾಗುತ್ತದೆ. ಅರ್ಜುನನಿಗೆ ದಾರುಕ ಸಾರಥಿಯಾಗಿದ್ದ ರಥವೆಂದರೆ ಅತ್ಯಂತ ಪ್ರಿಯವಾದ ರಥವಾಗಿತ್ತು. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.